ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀ ಯದು ತಿಲಕ. ನಿಮ್ಮ RK ಮೀಡಿಯಾ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇದು ಕತೆಗಳ ಪ್ರಪಂಚ, ಕಥಾಲೋಕ, ದ ವರ್ಲ್ಡ್ ಆಫ್ ಸ್ಟೋರೀಸ್. ಆತ್ಮೀಯರೇ, ಹಿಂದಿನ ವಿಡಿಯೋದಲ್ಲಿ ನಾವು ಪರ್ಯಂತರ ಧಾರಾವಾಹಿಯ 3ನೇ ಅಧ್ಯಾಯವನ್ನು ನೋಡಿದ್ವಿ. ಇವತ್ತಿನ ದಿನ ಬನ್ನಿ ನಾವು 4ನೇ ಅಧ್ಯಾಯವನ್ನು ನೋಡುವ. ಸೊ ಎಲ್ಲರೂ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಂದ್ರ ತಾನು ತನ್ನ ಗೆಳೆಯನ ಜೊತೆ ಮಾತನಾಡಿ ಭೈರವಿಗೆ ಕೆಲಸವನ್ನು ಮರಳಿ ಕೊಡಿಸುವ ಭರವಸೆ ನೀಡಿ ಅವಳನ್ನು ಕರೆದುಕೊಂಡು ಭದ್ರನ ಚೇಂಬರ್ನತ್ತ ಹೆಜ್ಜೆ ಹಾಕಿದ್ದ. ಅವನಿಗೆ ತನ್ನ ಸ್ನೇಹಿತನ ಬಗ್ಗೆ ಇದ್ದ ನಂಬಿಕೆ, ಅವರಿಬ್ಬರ ಸ್ನೇಹದ ಬಗೆಗಿದ್ದ ಗೌರವ ಅವ ಗೆಳೆಯನ ಪರ ಮಾತನಾಡಿದ ಮಾತಲ್ಲಿ ಗಮನಿಸಿದ್ದಳು ಭೈರವಿ. ಅವನನ್ನು ಹಿಂಬಾಲಿಸಿ ಹೋಗದೆ ಬೇರೆ ಮಾರ್ಗವಿಲ್ಲ. ಕೈ ತಪ್ಪಿದ ಕೆಲಸ ಮರಳಿ ಸಿಗುತ್ತಿದೆ ಎಂದಾಗ ಬೇಡ ಎಂದು ಹೇಳುವ ಸ್ಥಿತಿಯಲ್ಲಿ ಇಲ್ಲದ ಭೈರವಿ ದೇವರಿಟ್ಟ ಹಾಗಾಗಲಿ ಎಂದುಕೊಳ್ಳುತ್ತಾ ಅವನೊಂದಿಗೆ ಹೆಜ್ಜೆ ಹಾಕಿದ್ದಳು. ಆದರೆ ಚೇಂಬರ್ ಒಳಗೆ ಹೋಗದೆ ಬಾಗಿಲಲ್ಲೇ ನಿಂತಳು. ಇಂದ್ರ ಅವಳನ್ನು ಗಮನಿಸಿ ಬಾ ಒಳಗೆ ಎಂದಾಗ, ಪರವಾಗಿಲ್ಲ ಸರ್, ಒಳಗೆ ನೀವೇ ಹೋಗಿ ಮಾತಾಡಿ. ಮತ್ತೆ ಒಂದು ವೇಳೆ ಅವರು ಕೆಲಸ ಇಲ್ಲ ಅಂದರೆ ಬೇಜಾರಾಗುತ್ತೆ, ನಾನು ಇಲ್ಲೇ ಇರ್ತೀನಿ ಎಂದಾಗ ಇಂದ್ರ ಕೂಡ ಸರಿ ಎಂದು ಅಲ್ಲೇ ಕುಳಿತುಕೊಳ್ಳಲು ಹೇಳಿ ಒಳಗೆ ನಡೆದಿದ್ದ. ಬದ್ರಿ ಎಂದು ಕರೆಯುತ್ತಾ ಒಳ ಬಂದ ಇಂದ್ರನ ಕಣ್ಣಿಗೆ ಗಂಭೀರವಾಗಿ ಇದ್ದರೂ ಸಹ ವಾದ ಮಾಡಿ ಪರಸ್ಪರ ಕೋಪ ತೋರುತ್ತಾ ನಿಂತ ತಾತ ಮೊಮ್ಮಗ ಕಂಡರು. ಅಲ್ಲಿದ್ದ ಉಷ್ಣತೆ ನೋಡಿ ನಾನು ಆಮೇಲೆ ಬರ್ತೀನಿ ಬದ್ರಿ ಎಂದು ಹೊರಡಲು ಮುಂದಾದವನ ತಡೆದಿದ್ದ ಅವನ ಗೆಳೆಯ, ನೀಲು ಬಾರೋ, ಮತ್ತೆ ವಾಪಸ್ ಹೋಗ್ತಾ ಇದ್ದೀಯಾ ಎಂದು. ಇಂದ್ರ ಬರುವ ತನಕ ತಾತನ ಎದುರು ಗುರ್ ಎನ್ನುತ್ತಾ ಇದ್ದವ ತಣ್ಣಗಾಗಿದ್ದ. ತಾತನಿಗೆ ಮಾತ್ರ ಕೇಳುವಂತೆ ನಿನ್ನ ಪ್ಲ್ಯಾನ್ ಫ್ಲಾಪ್ ಮಾಡಿದ್ದೀನಿ, ಅವಳನ್ನು ಕೆಲಸದಿಂದ ತೆಗೆದು 1 ಗಂಟೆ ಆಯ್ತಾಗಲೇ ಎಂದವನು ಚರ್ಚೆ ಇಲ್ಲಿಗೆ ಮುಗಿತು ಎಂದಿದ್ದ ಕೂಡ. ಆದರೆ ಅದಕ್ಕೇನು ಉತ್ತರ ನೀಡದೆ ಚಕ್ರಧರ್ ಮೊಮ್ಮಗನನ್ನೇ ನೋಡುತ್ತಾ ಕುಳಿತಿದ್ದರು. ತಾತನಿಂದ ಪ್ರತಿಕ್ರಿಯೆ ಬಾರದ್ದು ನೋಡಿ ತಲೆಕೊಡವಿ ತನ್ನೆದುರು ಕುಳಿತಿದ್ದ ಸ್ನೇಹಿತನಿಗೆ ಏನು ವಿಷಯ ಕಂದ ಎಂದು ಕೇಳಿದವ ತಾತನ ಜೊತೆ ಇಷ್ಟು ಹೊತ್ತು ಜಗಳ ಮಾಡಿದ್ದ ಅದೇ ದುರ್ವಾಸ ಮುನಿ. ಆದರೆ ಇಂದ್ರನ ಮುಂದಿನ ಮಾತು ಅವನ ಯೋಜನೆಯನ್ನೇ ತಲೆಕೆಳಗಾಗಿಸಿ ಬಿಡುತ್ತದೆ ಎಂದು ಅವ ಊಹಿಸಿಯೂ ಇರಲಿಲ್ಲ. ಒಂದು ಹೆಲ್ಪ್ ಆಗಬೇಕು ಚಿನ್ನ ನಿನ್ನಿಂದ. ನಿನ್ನ ನಂಬಿ ನಾನು ಪ್ರಾಮಿಸ್ ಮಾಡಿದ್ದೀನಿ. ನನಗೆ ಗೊತ್ತಿರೋ ಒಂದೇ ಒಂದು ಕ್ಯಾಂಡಿಡೇಟ್ ಇದೆ. ಆ ಕ್ಲರಿಕಲ್ ಪೋಸ್ಟ್ ಖಾಲಿ ಇದೆಯಲ್ಲ, ಅದಕ್ಕೆ ಇಂಟರ್ವ್ಯೂಗೆ ಕರ್ಕೊಂಡು ಬಂದಿದ್ದೀನಿ. ತುಂಬ ಜಾಣೆ, ನನ್ನ ಸ್ಟೂಡೆಂಟ್ ಅವಳು. ಪಾಪ ಮನೇಲಿ ಸಮಸ್ಯೆ ಇದೆ, ಬೇಕಿದ್ರೆ ನೀನೇ ಇಂಟರ್ವ್ಯೂ ತಗೋ ಎಂದು ಕುಳಿತ ಇಂದ್ರ. ನಿನ್ನ ಸ್ಟೂಡೆಂಟಾ? ಮನದಲ್ಲೇ ಅಂದುಕೊಂಡ ಭದ್ರ ಕೆಲ ನಿಮಿಷ ಯೋಚಿಸಿ ತನ್ನನ್ನೇ ನೋಡುತ್ತಾ ಕುಳಿತಿದ್ದ ಗೆಳೆಯನ ಕುರಿತು ಹೀಗಂದ, ನೀನೇನು ಇಷ್ಟು ಕೇಳೋದು ಇಡಿಯಟ್, ನೀನೇ ಹೈಯರ್ ಮಾಡೋದು ತಾನೆ ಎಂದಾಗ ನೆಮ್ಮದಿಯ ನಗು ನೀಡಿದ್ದ ಇಂದ್ರ ಉತ್ತರಿಸಿದ್ದ, ಅದು ಹಾಗಲ್ಲ ಚಿನ್ನ. ಏನಾಗಿದೆ ಅಂದರೆ ಅವಳನ್ನು ಮೊದಲು ಕೆಲಸಕ್ಕೆ ತಗೊಂಡು ಆಮೇಲೆ ಏನೂ ಕಾರಣ ಕೂಡ ಇಲ್ಲದೆ ಕೆಲಸದಿಂದ ತೆಗೆದುಬಿಟ್ಟಿದ್ದಾರೆ ವೈಷ್ಣವ್. ಅದಕ್ಕೆ ನಿನ್ನ ಹತ್ರ ನೇರವಾಗಿ ಮಾತಾಡೋಣ ಅಂತ ಬಂದೆ. ಆಕೆ ಹೆಸರು ಭೈರವಿ ಅಂತ, ತುಂಬ ಒಳ್ಳೆ ಹುಡುಗಿ ಕಣೋ ಎಂದಿದ್ದ ಇಂದ್ರ. ಭದ್ರನಿಗೆ ನೆತ್ತಿಗೆ ಹತ್ತಿತ್ತು. ಭೈರವಿ ಎನ್ನುವ ಹೆಸರು ಕೇಳುತ್ತಿದ್ದ ಹಾಗೆ ಅಷ್ಟು ಹೊತ್ತು ಅಲ್ಲಿಯೇ ಇದ್ದ ಶಂಕರ್ ಮೌನವಾಗಿ ಆಫೀಸ್ ರೂಮ್ನಿಂದ ಹೊರ ನಡೆದರೆ ತಾತ ಕೂಡ ಮೊಮ್ಮಗನ ಕಡೆಗೊಂದು ಗೆಲುವಿನ ನಗು ಕೊಟ್ಟು ಹೊರ ಹೋಗಿದ್ದರು. ಅವರಿಬ್ಬರೂ ಒಂದು ಬಾಗಿಲಿನಿಂದ ಹೊರಹೋದರೆ ಮತ್ತೊಂದು ಮುಖ್ಯ ಬಾಗಿಲಿನಿಂದ ತನ್ನನ್ನು ಒಳಗೆ ಕರೆದದ್ದು ತಿಳಿದು ಒಳ ಬಂದಿದ್ದಳು ಭೈರವಿ. ಅವಳನ್ನೇ ಕೂಲಂಕುಷವಾಗಿ ನೋಡಿದ್ದ ಭದ್ರ ಅವನ ಕಂಡ ಕೂಡಲೇ ನಮಸ್ತೆ ಸರ್ ಎಂದ ಭೈರವಿಗೆ ಸಿಕ್ಕಿದ್ದು ಖಾರವಾದ ನೋಟ. ಅವಳಿಗೆ ಈ ವ್ಯಕ್ತಿಯನ್ನು ಎಲ್ಲೋ ನೋಡಿದ್ದೇನೆ ಎಂದು ಅನಿಸದೇ ಇರಲಿಲ್ಲ. ಅವಳ ಮೆದುಳಿಗೆ ಕೆಲಸ ಕೊಟ್ಟಳು, ಆದರೂ ನೆನಪು ಆಗಲೇ ಇಲ್ಲ. ಆದರೆ ಅವಳ ನೋಟ ತಗ್ಗಿತು ಎದುರಿದ್ದವನ ಬೆಂಕಿಯುಗುಳುವ ನೋಟ ಕಂಡು. ಇಂದ್ರ, ನೀನು ಹೇಳಿದೆ ಅಂತ ಕೆಲಸ ಕೊಡ್ತಾ ಇದ್ದೀನಿ. ರೆಕಮೆಂಡೇಷನಿಂದ ಸಿಕ್ಕಿರೋ ಕೆಲಸ ಅಂತ ಅಸಡ್ಡೆ ಮಾಡಿದ್ರೆ ವಿತಿನ್ ಅ ಸೆಕೆಂಡ್ ಕೆಲಸದಿಂದ ತೆಗೆದು ಬಿಸಾಕ್ತಾ ಇರ್ತೀನಿ ಎಂದವ ಸೈನ್ ಮಾಡಿ ಅವಳಿಗೆ ಆರ್ಡರ್ ಲೆಟರ್ ಕೊಟ್ಟು ವೈಷ್ಣವ್ ಬಳಿ ಹೋಗುವಂತೆ ಹೇಳಿ ಅವಳೆದುರೇ ಅವನಿಗೆ ಕರೆ ಸಹ ಮಾಡಿ ತಿಳಿಸಿದ್ದ. ಭೈರವಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕಳೆದು ಹೋಯಿತು ಎನ್ನುವ ಮುತ್ತು ಕೈಗೆ ಬಂದು
ಕುಳಿತ ಸಡಗರ. ಎದುರು ಇದ್ದವನಿಗೆ ನಗುತ್ತಲೇ ಧನ್ಯವಾದ ಹೇಳಿ ಅಲ್ಲೇ ಇದ್ದ ಇಂದ್ರನ ಕೈ ಹಿಡಿದು, ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಸರ್, ಇಟ್ಸ್ ಮೀನ್ಸ್ ಲಾಟ್ ಎನ್ನುತ್ತಿದ್ದವಳಿಗೆ ಎದುರು ತನ್ನನ್ನೇ ನುಂಗುವ ಹಾಗೆ ನೋಡುತ್ತಾ ಇದ್ದವನ ನೋಟ ಮಾತ್ರ ಗೋಚರಿಸಲಿಲ್ಲ. ಆದರೆ ಆ ನೋಟ ಗಮನಿಸಿದ ಇಂದ್ರ ಅವಳ ಕೈ ತಟ್ಟಿ, ಇಟ್ಸ್ ಓಕೆ ಭೈರವಿ, ಚೆನ್ನಾಗಿ ಕೆಲಸ ಮಾಡಿ ನನ್ನ ಮರ್ಯಾದೆ ಉಳಿಸ್ಬೇಕು, ಈಗ ವೈಷ್ಣವ್ ಹತ್ರ ಹೋಗಿ ಕೆಲಸಕ್ಕೆ ಜಾಯ್ನ್ ಆಗಿ ಎಂದು ಅವಳನ್ನು ಕಳಿಸಿ ಗೆಳೆಯನ ಕಡೆ ಬಂದು, ಥ್ಯಾಂಕ್ಸ್ ಚಿನ್ನ ಎಂದವನ ಕಡೆ ಗುರಾಯಿಸಿ, ಇದು ಸ್ವಲ್ಪ ಜಾಸ್ತಿ ಆಯಿತು ಎಂದ ಭದ್ರ. ಹುಷಾರು, ದೂರ ಇದ್ದರೆ ಒಳ್ಳೆಯದು ಎಂದಾಗ ಇಂದ್ರನಿಗೆ ಅರ್ಥವಾಗಿ ಹೋಗಿತ್ತು, ಇವ ಯಾವ ಬಗ್ಗೆ ಹೇಳುತ್ತಾ ಇದ್ದಾನೆ ಎಂದು. ಸಾಕು ರೋಬ್ ಹಾಕಿದ್ದು, ಅವಳು ನನ್ನ ವಿದ್ಯಾರ್ಥಿ ಕಣೋ ಎಂದವನಿಗೆ ಈಗ ಅಲ್ವಲ್ಲ ಎಂದಿದ್ದ ಭದ್ರ ವ್ಯಂಗ್ಯವಾಗಿ. ಆ ವ್ಯಂಗ್ಯದಲ್ಲಿ ಏನೋ ಒಂದು ಅಸಮಾಧಾನ ಎದ್ದು ಕಾಣುತ್ತಿತ್ತು. ಸೊ ಮುಂದಿನ ಅಧ್ಯಾಯದಲ್ಲಿ ಭೇಟಿಯಾಗೋಣ. ಎಲ್ಲರೂ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.